ತಮಿಳುನಾಡಿನಲ್ಲಿ ವೋಟಿಂಗ್ ಮುಗಿದಿದೆ. ಮೊನ್ನೆ 23ನೇ ತಾರೀಕು, 22ನೇ ತಾರೀಕು ರಾತ್ರಿ ಬೆಂಗಳೂರು ಒಂಥರ ಬಣ ಅನ್ನಿಸ್ತಾ ಇತ್ತು, ಖಾಲಿ ಅನ್ನಿಸ್ತಾ ಇತ್ತು. ಯಾಕೆ ಅಂದರೆ ಓಟ್ ಹಾಕಕ್ಕೆ ಹೋಗಿದ್ದಾರೆ ತಮಿಳುನಾಡಿಗೆ ಅಂತ. 23ನೇ ತಾರೀಕು ಸ್ವಲ್ಪ ಟ್ರಾಫಿಕ್ ಕಡಿಮೆ ಏನೋ ಅನ್ನೋ ಫೀಲ್ ಬರ್ತಿತ್ತು. ಏನು ಗಾಡಿಗಳು ಹೋದವು ಬೆಂಗಳೂರಿನಿಂದ, ಟ್ರೇನ್ ಫುಲ್ಲು, ಎಷ್ಟು ಬಸ್ಸು. ವೋಟಿಂಗು ತಮಿಳುನಾಡಿನಲ್ಲಿ ಅಲ್ಲೂ ಮತದಾನದ ಪ್ರಮಾಣ ಲಾಸ್ಟ್ ಟೈಮ್ 73.63% ಇದ್ದದ್ದು ಈ ಸಲ 85.15% ಆಗಿದೆ. ಹತ್ತತ್ರ 12% ಜಾಸ್ತಿ ಆಗಿದೆ ವೋಟಿಂಗು ಅಲ್ಲಿ. ಈ ಸಲ ಫ್ಯಾಕ್ಟ್ರ್ ಏನು, ಚುನಾವಣೆಯನ್ನು ರಿಸಲ್ಟನ್ನು ಡಿಸೈಡ್ ಮಾಡಬಹುದಾದ ಏಕೈಕ ಫ್ಯಾಕ್ಟರ್ ಅಂತಿರೋದು ವಿಜಯ್, TVK ಪಕ್ಷದ ವಿಜಯ್ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಅದು ಅಲ್ಲಿ ಜಾತಿ ಸ್ವಲ್ಪ ಇದ್ರಲ್ಲಿ ಕಡಿಮೆ ಅಂತ ಹೇಳ್ತಾರೆ. ದಟ್ಸ್ ಹೌ ಐ ಹ್ಯಾವ್ ಅಂಡರ್ಸ್ಟುಡ್ ಇಟ್. ಮಹಿಳೆ ಮತ್ತು ಪುರುಷ ಹೆಂಗೆ ಓಟ್ ಹಾಕ್ತಾನೆ, ಯುವಕರು ಮತ್ತು ವಯಸ್ಕರು ಹೆಂಗೆ ಓಟ್ ಹಾಕ್ತಾರೆ ಅನ್ನೋದ್ರ ಮೇಲೆ. ಅಲ್ಲಿ ಯುವ ಸಮುದಾಯ ಹೆಚ್ಚಾಗಿ DMKಗೆ ಓಟ್ ಹಾಕ್ತಾ ಬಂದಿದೆ, ಮಹಿಳೆಯರು ಹೆಚ್ಚಾಗಿ AIADMKಗೆ ಓಟ್ ಹಾಕ್ತಾ ಬಂದಿದ್ದಾರೆ. ವಿಜಯ್ ರ್ಯಾಲಿಯಲ್ಲಿ ಮಹಿಳೆಯರು ಇರ್ತಾರೆ, ಯುವ ಸಮುದಾಯವೂ ಇರುತ್ತೆ. ಯಾರು ಓಟ್ ಎಷ್ಟು ತೆಗಿತಾರೆ ಅನ್ನೋದ್ರ ಮೇಲೆ ಮುಂದಿನ ಸರ್ಕಾರ ಯಾರ್ದು ಬರುತ್ತೆ ಅನ್ನೋದು ಡಿಸೈಡ್ ಆಗುತ್ತೆ. 97 ಲಕ್ಷ ಮತದಾರರು ಡಿಲೀಟ್ ಆಗಿದ್ದಾರೆ ಅಲ್ಲಿ SIRನಲ್ಲಿ. ಆ ಕಾರಣಕ್ಕಾಗಿ ಹ್ಯೂಜ್ ಜಂಪ್ ನೋಡ್ತಾ ಇದ್ದೀರಿ. 72%ಇಂದ 85% ಜಂಪ್ ನೋಡ್ತಾ ಇದ್ದೀರಿ. 4ನೇ ತಾರೀಕು ರಿಸಲ್ಟ್ ತಮಿಳುನಾಡಿಂದು ಮತ್ತು ಎಲ್ಲ ನಮ್ಮ ಬೈ ಎಲೆಕ್ಷನ್ನದು ಸೇರಿದಂತೆ, ದಾವಣಗೆರೆ, ದಕ್ಷಿಣ, ಬಾಗಲಕೋಟೆಯು ಸೇರಿದಂತೆ ನೋಡೋಣ ನಮ್ಮ ಲೆಕ್ಕಾಚಾರಗಳು ಯಾರ್ಯಾರ ಲೆಕ್ಕಾಚಾರ ಎಷ್ಟೆಷ್ಟು ಸತ್ಯ ಆಗ್ತವೆ ಅಂತ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.